ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಟ್ರಿಪ್ ಎಲ್ಲ ಹೋಗಿದ್ದೆ, ಲಾಗ್ ಮಾಡಿರಲಿಲ್ಲ ಅಷ್ಟೇ. ಮೊನ್ನೆ ತೃಪ್ತಿ ಟ್ರಿಪ್ ಎಲ್ಲ ಹೋಗಿದ್ನಲ್ಲ, ಅದು ಲಾಗ್ ಮಾಡಿದ್ದೀನಿ. ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮಿಕ್ಸ್ ಆಗೈತೆ, ಅಂದರೆ ಎಲ್ಲ ಶಫಲ್ ಆಗೈತೆ. ಅದರಿಂದ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗುತ್ತೆ, ಯಾಕಂದರೆ ಈ ಕಾಲೇಜು ಅದು ಇದು ಅಂತ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಅದರಿಂದ ಇದು ಪೆನ್ನಕೊಂಡ ಲಾಗ್ ಆದಮೇಲೆ ತೃಪ್ತಿ ಮತ್ತು ಕಾಣಿಕಾಪಮ್ಮು ಕಾಲಶ್ರೀ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯಪ್ಪೋ, ಏನು ಗುರು ಇದು ಹಿಂಗೆ ಮುಚ್ಕೊಂಡೈತೆ, ಮುಂದೆ ದಾರಿ ಸಹ ಕಾಣಿಸ್ತಾ ಇಲ್ಲ, ಹಂಗೆ ಮುಚ್ಕೊಂಡೈತೆ ಮಂಜು. ನಾನು ಇಷ್ಟು ದಿನ ನೋಡೇ ಇದ್ದಿಲ್ಲ, ಯಾಕಂದರೆ 2 ತಿಂಗಳಿಂದ ಹೋಗ್ತಾನೆ ಇದ್ದೀನಲ್ಲ ಕಾಲೇಜ್ಗೆ. ಇಷ್ಟು ಮಂಜು ಮುಚ್ಕೊಂಡಿದ್ದು ಇವತ್ತು ನೋಡಿಲ್ಲ. ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹಿಂಗೆ ಮುಚ್ಕೊಂಡೈತೇನೋ ಗೊತ್ತಿಲ್ಲ. ಯಾಕಂದರೆ ನಾವು ಇನ್ನೂ ಹೋಗೋ ಅಷ್ಟರಲ್ಲಿ ಅಲ್ಕೊಂದು 11:30 12 o'clock ಆಗ್ಬೋದು. ಅಷ್ಟರಲ್ಲಿ ಫಾಗು ಇರಲ್ಲ, ಏನೂ ಇರಲ್ಲ, ಜಸ್ಟ್ ಬಿಸಿಲಿರ್ತೈತೆ. ಈ ಫಾಗ್ ಹೆಂಗೆ ಬೀಳ್ತೈತೆ ಅಂದರೆ ಮಳೆ ಬಿದ್ದಂಗೆ ಬೀಳ್ತೈತೆ. ಯಾಕಂದರೆ ಫುಲ್ ನಾನು ನೆಂದೋಗಿದ್ದೀನಿ, ಅಷ್ಟು ಫಾಗ್ ಇವತ್ತು ಮಾತ್ರ. ನೋಡಿ ಎಷ್ಟು ಭಯ ಆಗ್ತೈತೆ ಅಂದರೆ ಗಾಡಿ ಓಡಿಸೋಕೆ ಅಷ್ಟು ಭಯ. ಯಾಕಂದರೆ ಹಿಂದೆಯಿಂದ ಯಾರನ್ನ ಬಂದು ಗುದ್ಬಿಡ್ತಾರೋ, ಇಲ್ಲಾಂದರೆ ನಾನು ಮುಂದೆ ಹೋಗಿ ಯಾರ ಕಣ ಗುದ್ಬಿಡ್ತೇನೋ ಅನ್ನೋದು ಭಯ. ಯಾಕಂದರೆ ಒಂದು 100 ಮೀಟರ್ಸ್ ಅಲ್ಲ, ಜಸ್ಟ್ 20 ಮೀಟರ್ಸ್ ಮುಂದೆ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗು. ಸುಮ್ಮನೆ ಇಲ್ಲಿ ಕ್ಯಾಮ್ರಾನಾಗ ಹಂಗೆ ಕಾಣಿಸ್ಬೋದೇನೋ ಅಷ್ಟೇ, ನಿಮ್ಮ ಕೈಲಿ ನಿಜ ಏನು ಕಾಣಿಸ್ತಾನೆ ಇಲ್ಲ ಗುರು. ಇನ್ನು ಟ್ರಿಪ್ ಕಡೆ ಬರೋದಾದರೆ ಈ ರೈಟ್ ಬಂದು ಪೆನ್ನಕೊಂಡ ಫೋರ್ಟ್ ಅಂತ. ಇದು ಆಂಧ್ರ ಪ್ರದೇಶ್ ಅನಂತಪುರ ಡಿಸ್ಟಿಕ್ ಆಗಿರೋದು. ಇವಾಗ ಟೈಮ್ ಎಕ್ಸಾಕ್ಟಾಗಿ 7:30 ಆಗೋಯ್ತೆ. ನಾನು ಇನ್ನೂ ಹೊಸಕೋಟೆಗೆ ಹೋಗೋ ಅಷ್ಟರಲ್ಲಿ ಒಂದು 8:15 ಆಗ್ಬೋದು. ಇದು ಸೋಲೋ ರೈಡ್ ಅಲ್ಲ, ಗ್ರೂಪ್ ರೈಡ್ ಹೋಗ್ತಾ ಇರೋದು. ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ, ಎಲ್ಲ ಗ್ರೂಪ್ ರೈಡ್ ಹೋಗ್ತಾ ಇದ್ದೀವಿ. ಇದು ಪೆನ್ನಕೊಂಡ ಫೋರ್ಟ್ ಎಲ್ಲಿರೋದು ಅಂದರೆ ಮೊನ್ನೆ ಲೇಪಾಕ್ಷಿಗೆ ಹೋಗಿದ್ನಲ್ಲ, ಲೇಪಾಕ್ಷಿಯಿಂದ ಒಂದು 50 ಕಿಲೋಮೀಟರ್ಸ್ ಅಷ್ಟೇ. ಇನ್ನು ಹೊಸಕೋಟೆಯಿಂದ ಕ್ಯಾಲ್ಕುಲೇಟ್ ಮಾಡೋದಾದರೆ ಹೋಗೋದು 158 ಅಂದರೆ 160 ಅಂತ ಮಾಡ್ಕೊಳೋಣ. ಹೋಗೋದು 160, ಬರೋದು 160, ಎಲ್ಲ ಒಂದು 320 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಒಂದು 4 to 5 ಕಿಲೋಮೀಟರ್ಸ್ ಬಂದಿದ್ದೀನಿ ಅಷ್ಟೇ. ಈ ಕ್ಯಾಮ್ರಾ 25 to 30 ಟೈಮ್ಸ್ ವೈಪ್ ಮಾಡಿದ್ದೀನಿ, ಅಷ್ಟು ಫಾಗು. ವೀಡಿಯೋ ಸಹ ಅದು ಹೆಂಗೆ ರೆಕಾರ್ಡ್ ಆಗ್ತೈತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಮೆಮೊರಿ ಕಾರ್ಡ್ ಫೋನ್ಗೆ ಇಲ್ಲಾಂದರೆ ಲ್ಯಾಪ್ಟಾಪ್ಗೆ ಹಾಕೋವ್ರಿಗೂ ಗೊತ್ತಾಗಲ್ಲ ಹೆಂಗೆ ರೆಕಾರ್ಡ್ ಆಗ್ತೈತೆ ಅಂತ. ಮನೆಗೆ ಹೋಗೇ ಚೆಕ್ ಮಾಡಬೇಕು, ನೋಡ್ಬೇಕು ಅದು ಹೆಂಗೆಲ್ಲ ರೆಕಾರ್ಡ್ ಆಗೈತೆ ಅಂತ. ಫೈನಲಿ ಪೆನ್ನಕೊಂಡ ಫೋರ್ಟ್ ರೀಚ್ ಆದೆ. ಹೇಳ್ಬೇಕಂದ್ರೆ ಹೈವೇನಾಗ ಏನು ರೆಕಾರ್ಡ್ ಆಗಿಲ್ಲ, ಯಾಕಂದರೆ ಬೆಳಗ್ಗೆ ಮಂಜು ಜಾಸ್ತಿ ಇತ್ತಲ್ಲ, ಅದರಿಂದ ಸ್ವಲ್ಪ ಕ್ಯಾಮ್ರಾ ಪ್ರಾಬ್ಲಮ್ ಆಗೈತೆ. ಅದರಿಂದ ಡೈರೆಕ್ಟ್ ಪೆನ್ನಕೊಂಡಕ್ಕೆ ಬಂದು ಲಾಕ್ ಸ್ಟಾರ್ಟ್ ಮಾಡಿದೆ. ಅಂದರೆ ಕೆಳಗಡೆ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನೋಡಿದೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೈವೇನಾಗ ಏನು ರೆಕಾರ್ಡ್ ಆಗಿಲ್ಲ, ಅದರಿಂದ ಇಲ್ಲಿಂದ ರೆಕಾರ್ಡ್ ಸ್ಟಾರ್ಟ್ ಮಾಡ್ತೀನಿ. ಗುರು, ಇದು ನಮ್ಮ ಬೈಕರ್ಸ್ಗೆ ಒಂಥರ ಸ್ವರ್ಗ ಇದ್ದಂಗೆ ಗುರು. ಅಷ್ಟು ಚೆನ್ನಾಗೈತೆ ರೋಡ್ಸು, ಕರ್ವ್ಸು, ಏರ್ಪಿನ್ ಬೆಂಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಾನು ರೀಲ್ಸಾಗಿ ನೋಡ್ದಿದ್ದೆಲ್ಲ ನನ್ನ ಮಕ್ಕಳು ಇವರು ರೀಲ್ಸಾಗೆಲ್ಲ ಹಿಂಗೆ ನೋಡಿಸ್ತಾರೆ ಏನೋ ಅನ್ಕೊಂಡಿದ್ದೆ. ಆದರೆ ರೀಲ್ಸಾಗಿ ಏನು ನೋಡ್ಸೋರು ಸೇಮ್ ಹಂಗೈತೆ ಇಲ್ಲಿ ರೋಡ್ಸು. ಯಾಕಂದರೆ ಬೇರೆ ಹತ್ರ ಅವರೊಂಥರ ನೋಡಿಸ್ತಾರೆ, ನಾವು ಹಂಗೆ ನೋಡೋದು ಒಂಥರ. ಆದರೆ ಇಲ್ಲೇನು ಹಂಗಿಲ್ಲ, ಸೇಮ್ ಹೆಂಗಿದೆಯೋ ರೀಲ್ಸಾಗಿ ಹಂಗೈತೆ ರೋಡ್ಸ್ ಎಲ್ಲ. ನೆಕ್ಸ್ಟ್ ಲೆವೆಲ್ ಗುರು, ಎಷ್ಟು ಬೇಕೋ ಅಷ್ಟು ಕಾರ್ನರಿಂಗ್ ಮಾಡ್ಬೋದು ಇಲ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ನೀವೇನಾದರೂ ಇವಾಗ ಟ್ರಿಪ್ ಪ್ಲಾನ್ ಮಾಡಿದ್ರೆ ಪ್ಲಾನ್ ಎಲ್ಲ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ. ನಮ್ಮ ಕಡೆ ಕಂಪೇರ್ ಮಾಡಿದ್ದೇವೆ ಅಂದರೆ ಇಲ್ಲಿ ಸಿಕ್ಕಾಪಡೆ ಬಿಸಿಲು. ಆದ್ದರಿಂದ ಬಿಸಿಲು ಗಾಡಿ ಓಡಿಸೋಕ್ಕೂ ಆಗಲ್ಲ. ಬೆಸ್ಟ್ ಸೀಸನ್ ಅಂದರೆ ಮಾನ್ಸೂನ್ ಸೀಸನು. ಯಾಕಂದರೆ ಇಲ್ಲಿ ವಿಂಡ್ ಫ್ಯಾನ್ಸ್ ಎಲ್ಲ ಐತೆ, ನೀವು ನೋಡೋಕೆ ಚೆನ್ನಾಗಿರ್ತೈತೆ ಮಾನ್ಸೂನಾಗ. ಇಲ್ಲಾಂದರೆ ಬೆಳಗ್ಗೆ ಸನ್ಸೆಟ್ಗೆ ಬರಬೇಕು, ಇಲ್ಲಾಂದರೆ ಸನ್ರೈಸ್ಗೆ ಬರಬೇಕು. ಅದು ಬಿಟ್ಟು ಮಧ್ಯಾಹ್ನ ಎಲ್ಲ ಇಲ್ಲಿ ಗಾಡಿ ಓಡಿಸೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಇಲ್ಲಿ. ಹೇಳ್ಬೇಕಂದ್ರೆ ಇಂಥ ಕಾರ್ನರಿಂಗ್ ಮಾಡೋವಾಗೆಲ್ಲ ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಆದರೆ ಏನು ಮಾಡೋದು, ಇಲ್ಲಿ ಯಾರು ಅವರಲ್ಲಪ್ಪ, ಹೈವೇನಾಗ ರೆಕಾರ್ಡ್ ಆಗಿಲ್ಲ, ಅದರಿಂದ ಹಿಲ್ ಸ್ಟೇಷನಾಗ ಲಾಗ್ ಮಾಡಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇನ್ನು ಎಷ್ಟು ಕಿಲೋಮೀಟರ್ ಐತೆ ಗೊತ್ತಿಲ್ಲ. ಇದು ಹಿಲ್ ಸ್ಟೇಷನ್ ನನಗೆ ಅನ್ಸಿದಾಗ ಒಂದು 5 ಕಿಲೋಮೀಟರ್ಸ್ ಇರ್ಬೋದು. ಆದರೆ ಈ 5 ಕಿಲೋಮೀಟರ್ ಒಂಥರ ಸ್ವರ್ಗ ಇದ್ದಂಗಂತೆ. ನಂದಿಲ್ ಸಹ ಹಿಂಗಿಲ್ಲ. ಏರ್ಪಿನ್ ಬೆಂಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಭಯಂಕರ ಸೈಕ್ ರೋಡ್ಸ್ ಇವು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲೈತೆ ಗುರು. ಜಸ್ಟ್ 2 ಕಿಲೋಮೀಟರ್ಸ್ ಒಂದ್ಸರಿ ನೀರು ಕುಡಿಬೇಕು ಅನಿಸ್ತೈತೆ, ಅಷ್ಟು ಬಿಸಿಲೈತೆ. ಹೇಳ್ಬೇಕಂದ್ರೆ ಇಲ್ಲಿ ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಬಿಸಿಲು. ಮಾತಾಡೋಕೆ ಮಾತ್ರ ಬಾಯೆಲ್ಲ ಒಣಗೋಗೈತೆ. ನಿಜ ಅದೇನು ಮಾತಾಡ್ತಾ ಇದ್ದೀನೋ, ಅದೇನೆಲ್ಲ ಕೇಳಿಸ್ತೈತೋ ನನಗಂತೂ ಒಂದೂ ಗೊತ್ತಿಲ್ಲ. ನೋಡೋಣ, ಏನು ರೆಕಾರ್ಡ್ ಆಗಿದ್ರೆ ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ. ನಿಜ ಇಲ್ಲಿ ಬಿಸಿಲಾಗ ಆಗ್ತಾನೆ ಇಲ್ಲ ಗಾಡಿ ಓಡ್ಸಕ, ಅಷ್ಟು ಬಿಸಿಲು ಗುರು. ನಮ್ಮ ಹುಡುಗರೆಲ್ಲ ಅವಾಗ ಏನ್ ಗುರು ಈ ನಡುವೆ ಎಲ್ಲೂ ಹೋಗಿಲ್ಲ, ಎಲ್ಲೂ ಟ್ರಿಪ್ಸ್ ಹೋಗಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದು ಯಾಕಂದ್ರೆ ಫೈನಲ್ ಆಗಿ ಪೆನ್ನಕೊಂಡ ಫೋರ್ಟ್ ರೀಚ್ ಆಗಿದೀವಿ. ನೋಡಿ, ಇಷ್ಟೇ ರೋಡ್ ಲಾಸ್ಟು. ಇದರಿಂದ ಮೇಲೆ ಏನೋ ಫೋರ್ಟ್ ಐತಂತೆ, ಇದ್ ಕಡೆ ದೇವಸ್ಥಾನ ಏನೇನೋ ಐತಂತೆ. ಹೋಗಿ ನೋಡೋಣ ಏನೇನೆಲ್ಲ ಐತೆ ಅಂತ ಮೇಲೆ.
ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ನೀ ಅಮೃತಧಾರೆ ಕೂಟಿ. ಫೈನಲಿ ಪೆನ್ನಾಕೊಂಡ ಫೋರ್ಟ್ ರೀಚ್ ಆಗಿದ್ದೀನಿ. ಇಲ್ಲಿ ಏರ್ ಪಿನ್ ಬೆಂಡಿಂಗ್ ಮತ್ತೆ ಕರುಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲೂ ಮಾಡಿರಲಿಲ್ಲ. ಹೇಳ್ಬೇಕಂದ್ರೆ ಇವತ್ತು ಬೈಕರ್ಸ್ ಯಾರು ಇದ್ದಿಲ್ಲ. ವೀಕೆಂಡ್ಸ್ ಆಗಿ ಬಂದ್ರೆ ಜಾಸ್ತಿ ಇರ್ತಾರೆ. ಇವತ್ತು ವೀಕ್ ಡೇಸ್ ಎಲ್ಲ ಅಂದ್ರೆ ವೆಡ್ನೆಸ್ಡೇ ಅಲ್ಲ, ಅದರಿಂದ ಯಾರು ಇದ್ದಿಲ್ಲ, ಎಲ್ಲ ಕಡಿಮೆನೆ. ಇದು ಮುಂದೆ ಬಾವಿನೋ ಏನೋ ಗೊತ್ತಿಲ್ಲ, ಬಟ್ ನೀರಿಲ್ಲ. ಒಂದು ತರ ಚಿಕ್ಕದಾಗಿ ದೇವಸ್ಥಾನ ತರ ಐತೆ ಮುಂದೆ. ಇದ್ ಕಡೆ ಹೋದ್ರೆ ಏನೋ ಗೋಪುರ ವ್ಯೂ ಸಿಗುತ್ತಂತೆ. ಅದು ಯಾವ ವ್ಯೂ ಅಂತ ನೋಡೋಣ. ಇದೇ ಆ ವ್ಯೂ. ಹತ್ ಕಡೆಯಿಂದ ನೋಡಿದ ಗೋಪುರನೇ ಇದೇ ಗೋಪುರ. ಅದು ಇಲ್ಲಿ ಎಲ್ಲೋ ಮೇಲೆ ದೇವಸ್ಥಾನ ಐತಂತೆ, ಪ್ಲಸ್ ವ್ಯೂ ಪಾಯಿಂಟ್ ಐತಂತೆ. ಅದರಿಂದ ಇವಾಗ ನೋಡಕ್ ಹೋಗ್ತಾ ಇದೀವಿ ಮೇಲೆ. ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಬೇಕಂತೆ. ಒಂದು 200 to 300 ಮೀಟರ್ಸ್ ಅಷ್ಟು ನೋಡೋಣ. ಆ್ಯಕ್ಚುಲಿ ಇಲ್ಲಿ ನೋಡ್ಸೋಕೆ ಏನಿಲ್ಲ. ನಾನು ಏನೋ ಫೋರ್ಟ್ ಗೀಟ್ ಎಲ್ಲ ಇರ್ತೈತೆ ಅನ್ಕೊಬಂದೆ ಫೋಟೋನಾಗ ನೋಡಿ, ಅಂದರೆ ವಿಡಿಯೋನಾಗ. ಆದರೆ ಇಲ್ಲಿ ಏನಿಲ್ಲ, ಬರೀ ಬೆಟ್ಟಗಳು ಗುಟ್ಟುಗಳೇ ಅವೆ. ನೋಡೋಣ ಮುಂದೆ ಯಾವುದೋ ದೇವಸ್ಥಾನ ಐತಂತೆ. ಮುಂದೆ ಕಾಣಿಸ್ತಾ ಇರೋದು ದೇವಸ್ಥಾನ. ಅಲ್ಲಿ ಕಾಣಿಸ್ತೈತಲ್ಲ ಅದೇ ದೇವಸ್ಥಾನ. ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಾಕಾದಾಗೈತೆ. ಹೇಳ್ಬೇಕಂದ್ರೆ ಮಾನ್ಸೂನಾಗೆಲ್ಲ ಬಂದರೆ ಚೆನ್ನಾಗಿರ್ತೈತೆ. ಅಲ್ಲಿ ಮುಂದೆ ನಿಮ್ಗೆ ವಿಂಡ್ ಫ್ಯಾನ್ಸ್ ಸಹ ಕಾಣಿಸುತ್ತೆ ನೋಡಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವಿಂಡ್ ಫ್ಯಾನ್ಸು. ಈ ಸಂಜೆಯ ಕೊನೆಯಾಗಿದೆ, ಈ ಗಾಯ ಹಸಿಯಾಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ಬಾಯ್ ಬಾಯ್.